ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಜನವರಿ 12, 2026ರಿಂದ ಜನವರಿ 18, 2026 ತನಕದ ಟಾಪ್ 72 ಪ್ರಶ್ನೆಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗುತ್ತೆ. ನಾನು ಪ್ರತಿ ವೀಕ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಟಾಪ್ 75 ಅಥವಾ 72 ಕ್ವಶನ್ಸ್ಗಳಿರುತ್ತೆ. ಈ ಒಂದು ಪ್ರಶ್ನೆಗಳು ಏನಿದೆ ಇದು ಫ್ರೆಂಡ್ಸ್, ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅಂದರೆ PC, PSI, FDA, SDA, ವಿಲೇಜ್ ಅಕೌಂಟ್, KE ಆಗಿರ್ಬೋದು, SSC, MTS ಆಗಿರ್ಬೋದು, SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ರೈಲ್ವೆ ಗ್ರೂಪ್ ಡಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆದಂಥ ಪ್ರಶ್ನೆಗಳಿದೆ. ಸೊ ಫ್ರೆಂಡ್ಸ್, ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ, ಜನವರಿ 2026ರಲ್ಲಿ ಗಡಿ ಭದ್ರತಾ ಪಡೆ ಅಂದರೆ BSFನ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪ್ರವೀಣ್ ಕುಮಾರ್. ಇಲ್ಲಿ ನೋಡಿ ಫ್ರೆಂಡ್ಸ್, ಗಡಿ ಭದ್ರತಾ ಪಡೆ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, BSF ಅಂದರೆ ಗಡಿ ಭದ್ರತಾ ಪಡೆ. ಇದು ಸ್ಥಾಪನೆಯಾದ ದಿನಾಂಕ 1 ಡಿಸೆಂಬರ್ 1965. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಆ ಧ್ಯೇಯವಾಕ್ಯ ನೋಡಿ ಫ್ರೆಂಡ್ಸ್, ಜೀವಮಾನದ ಕರ್ತವ್ಯ. ಜನವರಿ 2026ರಲ್ಲಿ ಯಾವ ಭಾರತೀಯ ಸೇನಾ ಅಧಿಕಾರಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿ 2025 ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸ್ವಾತಿ ಶಾಂತಕುಮಾರ್. ಮೇಜರ್ ಸ್ವಾತಿ ಅವರ ಸಮಾನ ಪಾಲುದಾರರ ಶಾಶ್ವತ ಶಾಂತಿ ಎಂಬ ಅತ್ಯುತ್ತಮ ಪ್ರಯೋಜನೆಗಾಗಿ ಲಿಂಗ ವರ್ಗದ ಅಡಿಯಲ್ಲಿ ಈ ಗೌರವವನ್ನು ನೀಡಲಾಗಿದೆ. ಜನವರಿ 2026ರಲ್ಲಿ ಮೇಘಾಲಯ ಹೈಕೋರ್ಟ್ನ ಮೊದಲ ಮುಖ್ಯ ಮಹಿಳಾ ನ್ಯಾಯಮೂರ್ತಿಯಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ರೇವತಿ ಮೋಹಿತೆ ದೇರೆ ಅಂತ. ಜನವರಿ 2026ರಲ್ಲಿ ಭಾರತೀಯ ನೌಕಾಪಡೆಯ ಬಂಗಾಳ ಕೊಲ್ಲಿಯ ಉತ್ತರ ಭಾಗದಲ್ಲಿ ಸಮುದ್ರದ ಭದ್ರತೆಯನ್ನು ಹೆಚ್ಚಿಸಲು ಯಾವ ನಗರದಲ್ಲಿ ಹೊಸ ನೌಕಾ ನೆಲೆಯನ್ನು ಸ್ಥಾಪಿಸುವುದಾಗಿ ಘೋಷಿಸಿತು? ಇದಕ್ಕೆ ಸರಿಯಾದ ಹಲ್ದಿಯಾ. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಭಾರತೀಯ ನೌಕಾಪಡೆಯು ಪಶ್ಚಿಮ ಬಂಗಾಳದ ಹಲ್ದಿಯಾದಲ್ಲಿ ಹೊಸ ನೌಕಾ ನೆಲೆಯ ನಿರ್ಮಾಣವನ್ನು ಘೋಷಿಸಿದೆ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಇಲ್ಲಿ ನೌಕಾಹಡಗುಗಳು ನೇರವಾಗಿ ಬಂಗಾಳ ಕೊಲ್ಲಿಯನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ಹುಗ್ಲಿ ನದಿಯ ಮೂಲಕ ತೆಗೆದುಕೊಳ್ಳುವ ದೀರ್ಘ ಸಮಯವನ್ನು ಉಳಿಸಬಹುದು. ಜನವರಿ 2026ರಲ್ಲಿ ಮೇಟಾದ ಹೊಸ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ದೀನಾ ಪೋವೆಲ್ ಮೆಕ್ ಕಾರ್ಮಿಕ್ ಅಂತ. 18ನೇ ಬ್ರಿಕ್ಸ್ ಶೃಂಗಸಭೆ 2026 ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನಮ್ಮ ಭಾರತ. ವಿದೇಶಾಂಗ ಸಚಿವ ಡಾಕ್ಟರ್ S ಜಯಶಂಕರ್ ಅವರು ನವದೆಹಲಿಯಲ್ಲಿ ಬ್ರಿಕ್ಸ್ 2026 ಅಧಿಕೃತ ಲೋಗೋ ಮತ್ತು ವೆಬ್ಸೈಟನ್ನು ಅನಾವರಣಗೊಳಿಸಿದರು. ಥೀಮ್ ನೋಡಿ ಫ್ರೆಂಡ್ಸ್, ಸ್ಥಿತಿಸ್ಥಾಪಕತ್ವ ನೋಡಿ, ನಾವೀನ್ಯತೆ, ಅದ ನಂತರ ಸಹಯೋಗ ಮತ್ತು ಸುಸ್ಥಿರತೆ ಈ ಒಂದು ಥೀಮ್ ಆಗಿದೆ. 24 ಗಂಟೆಗಳ ಟ್ಯಾಗ್ ಮೂಲಕ ನೇರವಾಗಿ ಕುಡಿಯ ನೀರನ್ನು ಒದಗಿಸುವ ಭಾರತದ ಮೊದಲ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ಪುರಿ, ಇದು ಒಡಿಶಾನಲ್ಲಿ ಬರುತ್ತೆ. ನೀತಿ ಆಯೋಗದ ರಫ್ತು ಸನ್ನದ್ಧತಾ ಸೂಚ್ಯಂಕ 2024 ಪ್ರಕಾರ ಯಾವ ರಾಜ್ಯವು ತಮಿಳುನಾಡನ್ನು ಹಿಂದಿಕ್ಕಿ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಅಗ್ರ 3 ರಾಜ್ಯಗಳು ಯಾವಂದರೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಗುಜರಾತ್ ಆಗಿದೆ. ಸಣ್ಣ ರಾಜ್ಯಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ತರಾಖಂಡ್ ಇದೆ. ಈಶಾನ್ಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ನೋಡ್ಬೋದು ನೀವು, ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್, ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯು, ಗೋವಾ. ಜನವರಿ 2026ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಂದರೆ ನಿಯಾ ಹೊಸ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ರಾಕೇಶ್ ಅಗರ್ವಾಲ್. ಪ್ರಾಚೀನ ಜಪಾನಿನ ಕತ್ತಿ ವರಸೆ ಕಲೆ ಕೆಂಜುಟ್ಸುವನ್ನು ಸೇರಿದ ಮೊದಲ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪವನ್ ಕಲ್ಯಾಣ್. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮತ್ತು ಖ್ಯಾತ ನಟ ರಾಜಕಾರಣಿ ಪವನ್ ಕಲ್ಯಾಣ್ ಅವರು ಜಪಾನಿನ ಸಾಂಪ್ರದಾಯಿಕ ಕತ್ತಿ ವರಸೆ ಕಲೆ ಕೆಂಜುಟ್ಸುಗೆ ಔಪಚಾರಿಕವಾಗಿ ಸೇರ್ಪಡೆಗೊಂಡಿದ್ದಾರೆ. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಂಜುಟ್ಸು ಎಂಬುದು ಇದು ಕತ್ತಿ ವರಸೆ ಮಾನಸಿಕ ಶಿಸ್ತು ಮತ್ತು ನೈತಿಕತೆಯನ್ನು ಆಧರಿಸಿದ ಸಾಂಪ್ರದಾಯಿಕ ಜಪಾನೀಸ್ ಸಮರ ಕಲೆಯಾಗಿದೆ. ಜನವರಿ 2026ರಲ್ಲಿ ಇಸ್ರೋದ ವರ್ಷದ ಮೊದಲ ವಿಫಲ ಕಾರ್ಯಾಚರಣೆಯನ್ನು ಯಾವ ರಾಕೆಟ್ನಿಂದ ಉಡಾಯಿಸಲಾಯಿತು? ಅದರಲ್ಲಿ 16 ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಕಳೆದು ಹೋದವು. ಇದಕ್ಕೆ ಸರಿಯಾದ ಉತ್ತರ PSLV C-62.
ನೋಡಿ ಫ್ರೆಂಡ್ಸ್, ಬಿಡುಗಡೆ ದಿನಾಂಕ ಜನವರಿ 12, 2026. ಉಡಾವಣಾ ವಾಹಕ PSLV DL ಅಂದರೆ PSLVಯ 64ನೇ ಉಡಾವಣೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮುಖ್ಯ ಪೇಲೋಡ್ ನೋಡಿ ಫ್ರೆಂಡ್ಸ್ UOS ಅನ್ನಂತ ಇದು DRDO ಅಭಿವೃದ್ಧಿಪಡಿಸಿದ ಕಾರ್ಯತಂತ್ರದ ಹೈಪರ್ ಸ್ಟ್ರಕ್ಟಲ್ ಇಮೇಜಿಂಗ್ ಉಪಗ್ರಹವಾಗಿತ್ತು. ಇದನಂತರ ನೋಡಿ ಫ್ರೆಂಡ್ಸ್, ಈ ರಾಕೆಟ್ 3ನೇ ಹಂತದಲ್ಲಿ ಅಂದರೆ PS3 ಹಂತ ದಿಕ್ಕಿನಿಂದ ಹೊರಟು ಹೋಯಿತು. ಇದನಂತರ ನೋಡಿ ಫ್ರೆಂಡ್ಸ್, ಇದು ಈಶಾನ್ಯ ಭಾರತ ಮೊದಲ ಉಪಗ್ರಹ ಅಂದರೆ LEA-CHI-T1 ಮತ್ತು ಸ್ಪೇಸ್ನ ಕೆಸ್ಟೈಲ್ ಡೆಮಾನ್ಸ್ಟ್ರೇಟರ್ ಮರುಪ್ರವೇಶ ಕ್ಯಾಪ್ಸೂಲನ್ನು ಸಹ ಒಳಗೊಂಡಿತ್ತು. ಜನವರಿ 2026ರಲ್ಲಿ ಭಾರತವು ಮೊದಲ ಬಾರಿಗೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ವಿಮಾರ್ ತ್ರಿಕೋನ್ ಸ್ವರೂಪದಲ್ಲಿ ಎಲ್ಲಿ ಭಾಗವಹಿಸಿತು. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್ ಅಂದರೆ ಫ್ರಾನ್ಸ್ನ ಪ್ಯಾರಿಸ್. ವಿಮಾರ್ ತ್ರಿಕೋನವು ಫ್ರಾನ್ಸ್, ಜರ್ಮನಿ ಮತ್ತು ಪೋಲೆಂಡ್ಗಳನ್ನು ಒಳಗೊಂಡಿದೆ. ಭಾರತದ ಕಡೆಯಿಂದ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ S. ಜಯಶಂಕರ್ ಈ ಸಭೆಯಲ್ಲಿ ಭಾಗವಹಿಸಿದರು. ಉದ್ದೇಶ ಭಾರತ ಮತ್ತು ಪ್ರಮುಖ ಯುರೋಪಿಯನ್ ಶಕ್ತಿಗಳ ನಡುವಿನ ಕಾರ್ಯತಂತ್ರದ ಸಮಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಸಭೆಯ ಉದ್ದೇಶವಾಗಿತ್ತು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿ ಕುಮಾರ್ ಸಂಗಕ್ಕರ ಅವರ ಹೆಸರನ್ನು ಹಿಂದಿಕ್ಕಿದವರು ಯಾರು. ಇದಕ್ಕೆ ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಜನವರಿ 2026ರಲ್ಲಿ ವಿಲ್ ಫಾರ್ ಪೀಸ್ 2026 ಎಂಬ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮವನ್ನು ಯಾವ ದೇಶ ಆಯೋಜಿಸುತ್ತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ದಕ್ಷಿಣ ಆಫ್ರಿಕಾ. ಆತಿಥ್ಯ ದೇಶ ಈ ವ್ಯಾಯಾಮವನ್ನು ದಕ್ಷಿಣ ಆಫ್ರಿಕಾ ಕರಾವಳಿಯಲ್ಲಿ ಪ್ರಾಥಮಿಕವಾಗಿ ಕೇಪ್ ಆಫ್ ಗುಡ್ ಹೋಪ್ ಬಳಿ ನಡೆಸಲಾಯಿತು. ಭಾಗವಹಿಸುವ ದೇಶಗಳು ನೋಡಿ ಫ್ರೆಂಡ್ಸ್, ಇದರಲ್ಲಿ ಮುಖ್ಯವಾಗಿ ಬ್ರಿಕ್ಸ್ ಪ್ಲಸ್ ದೇಶಗಳಾದ ಚೀನಾ, ರಷ್ಯಾ, ಇರಾನ್ ಮತ್ತು ದಕ್ಷಿಣ ಆಫ್ರಿಕಾದ ನೌಕಾಪಡೆಗಳು ಭಾಗವಹಿಸಿದ್ದವು. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತ ಶ್ರೇಣಿ ಎಷ್ಟು. ಇದಕ್ಕೆ ಸರಿಯಾದ ಉತ್ತರ 80. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ನಲ್ಲಿ ನಮ್ಮ ಭಾರತ 80ನೇ ಸ್ಥಾನದಲ್ಲಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಅತ್ಯಂತ ದುರ್ಬಲ ಪಾಸ್ಪೋರ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಅಫ್ಘಾನಿಸ್ತಾನ ಇದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕವನ್ನು ಹೆನ್ಲಿ ಮತ್ತು ಪಾಲುದಾರರು ಸಂಗ್ರಹಿಸಿದ್ದಾರೆ. ಟಾಪ್ 3 ದೇಶಗಳು ನೋಡಿ ಫ್ರೆಂಡ್ಸ್, ಸಿಂಗಾಪುರ್, ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಇದರ ನಂತರ ಡೆನ್ಮಾರ್ಕ್, ಲಕ್ಸಂಬರ್ಗ್, ಸ್ಪೇನ್, ಸ್ವೀಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್. ಜನವರಿ 2026ರಲ್ಲಿ ವಾಯುವ್ಯ ಭಾರತದ ಮೊದಲ ಸಂಪೂರ್ಣ ಸಾವಯವ ಪ್ರಮಾಣೀಕೃತ ಪಂಚಾಯತ್ ಆದ ಪಂಚಾಯತ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ತರ ಪ್ರದೇಶದ ಮನ್ವಾಸ್ ಕಂಕರ್ ಅಂತ ಮನ್ವಾಸ್ ಕಂಕರ್ ಇದು ರಾಜಸ್ಥಾನದಲ್ಲಿದೆ. ಕ್ಷಮೆಯಿರಲಿ, ಬನ್ವಾಸ್ ಕಂಕರ್ ರಾಜಸ್ಥಾನ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಜನವರಿ 2026ರಲ್ಲಿ ವಾಯುವ್ಯ ಭಾರತದಲ್ಲಿ ಮೊದಲ ಸಂಪೂರ್ಣ ಸಾವಯವ ಪ್ರಮಾಣೀಕೃತ ಪಂಚಾಯತ್ ಯಾವಪ್ಪ ಅಂದರೆ ರಾಜಸ್ಥಾನದ ಬನ್ವಾಸ್ ಕಂಕರ್ ಅಂತ. ಜನವರಿ 2026ರಲ್ಲಿ ಮಧ್ಯಪ್ರದೇಶ ಸರ್ಕಾರವು ಯಾವ ಹುಲಿ ಮೀಸಲು ಪ್ರದೇಶವನ್ನು ಡಾಕ್ಟರ್ ವಿಷ್ಣು ಶ್ರೀಧರ್ ವಂಕರ್ ಹುಲಿ ಮೀಸಲು ಪ್ರದೇಶ ಎಂದು ಮರುನಾಮಕರಣ ಮಾಡುವುದಾಗಿ ಘೋಷಿಸಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ರತಪಾನಿ ಹುಲಿ ಸಂರಕ್ಷಿತ ಪ್ರದೇಶ. ಭಾರತದ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವು 2025ರಲ್ಲಿ 22.6% ಬೆಳವಣಿಗೆಯೊಂದಿಗೆ ಎಷ್ಟು ಗಿಗಾವ್ಯಾಟನ್ನು ತಲುಪುವುದು ನಿರೀಕ್ಷೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ 266.78 ಗಿಗಾವ್ಯಾಟ್. ಜನವರಿ 2026ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಆಲಿಸಾ ಹಿಲಿ ಯಾವ ದೇಶಕ್ಕೆ ಸೇರಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಆಸ್ಟ್ರೇಲಿಯಾ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಸ್ಥಳ ನೋಡಿ ಫ್ರೆಂಡ್ಸ್, ಮೊಗ್ಲಾ ಬೀಚ್. ಇದು ದಿಯುನಲ್ಲಿದೆ. ಜನವರಿ 5ರಿಂದ 10ರವರೆಗೆ ಈ ಒಂದು ಗೇಮ್ ನಡೆದಿತ್ತು. ಇದು 2ನೇ ಆವೃತ್ತಿಯಾಗಿತ್ತು. ಮಾಸ್ಕಟ್ ನೋಡಿ ಫ್ರೆಂಡ್ಸ್, ಪರ್ಲ್ ಅಂದರೆ ಒಂದು ಉತ್ಸಾಹಭರಿತ ಡಾಲ್ಫಿನ್ ಅಂದಂಗೆ. ಇದರ ಅಂದರೆ ಟಾಪ್ 3 ರಾಜ್ಯಗಳು ನೋಡಿ ಫ್ರೆಂಡ್ಸ್, ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಇದರಲ್ಲಿ 3 ಚಿನ್ನ, 2 ಬೆಳ್ಳಿ, 6 ಕಂಚು, ಒಟ್ಟು 11 ಪದಕಗಳಿದೆ. ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ಅದನಂತರ ಮಣಿಪುರ 3ನೇ ಸ್ಥಾನದಲ್ಲಿದೆ. ಜನವರಿ 2026ರಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂದರೆ ITBPನ ಹೊಸ ಮಹಾ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ಶತ್ರುಜಿತ್ ಸಿಂಗ್ ಕಪೂರ್ ಅಂತ.
ಭಾರತದ ಮೊದಲ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ನೋಂದಾವಣೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಜನವರಿ 15, 2026ರಂದು ವಾರ್ಷಿಕ ಸೇನಾ ದಿನದ ಮೆರವಣಿಗೆಯನ್ನು ಆಯೋಜಿಸುತ್ತಿರುವ ಭಾರತೀಯ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜೈಪುರ್. ಇದು ರಾಜಸ್ಥಾನದಲ್ಲಿ ಬರುತ್ತೆ. ನೋಡಿ ಫ್ರೆಂಡ್ಸ್, 78ನೇ ಭಾರತೀಯ ಸೇನಾ ದಿನವನ್ನು ಜನವರಿ 15, 2026ರಂದು ಆಚರಿಸಲಾಯಿತು. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು 2026 ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರಿತತೆ ವರ್ಷವೆಂದು ಘೋಷಿಸಿದ್ದಾರೆ. ಜನವರಿ 2026ರಲ್ಲಿ ಯಾವ ರಾಜ್ಯವು ಅರಲಂ ವನ್ಯಜೀವಿ ಅಭಯಾರಣ್ಯವನ್ನು ತನ್ನ ಮೊದಲ ಅಧಿಕೃತ ಚಿಟ್ಟೆ ಅಭಯಾರಣ್ಯವೆಂದು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಕೇರಳ. ಜನವರಿ 2026ರಲ್ಲಿ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರ ಸುರಕ್ಷತೆಗಾಗಿ ಅಕ್ಕ ಪಡೆ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಕರ್ನಾಟಕ. ಭಾರತ ಮೊದಲ ಕಾಲಿನ ಮೊಬೈಲ್ ಮ್ಯಾನಿಪ್ಯುಲೇಟರ್ ಅಂದರೆ ಸ್ಕಾರ್ಪ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ IIT ಕಾನ್ಪುರ್. ಸ್ಕಾರ್ಪ್ ಪದದ ಅರ್ಥ, ಇದು ಪೂರ್ಣ ಹೆಸರು ಅಂದರೆ ಇದರ ಪೂರ್ಣ ಹೆಸರು ನೋಡಿ ಫ್ರೆಂಡ್ಸ್, ಸ್ವದೇಶಿ ಕಾಗ್ನಿಟಿವ್ ರೋಬೋಟಿಕ್ ಅಂತ. ಇದು ಅಂದರೆ ನೋಡಿ ಫ್ರೆಂಡ್ಸ್, ಭಾರತವು IIT ಕಾನ್ಪುರದ ಎಕ್ಸ್ಟೆರಾ ರೋಬೋಟಿಕ್ಸ್ ಅಭಿವೃದ್ಧಿಪಡಿಸಿದ ತನ್ನ ಮೊದಲ ಕಾಲಿನ ಮೊಬೈಲ್ ಮ್ಯಾನಿಪ್ಯುಲೇಟರ್ ಅಂದರೆ ಸ್ಕಾರ್ಪ್ ಅನ್ನು ಬಿಡುಗಡೆ ಮಾಡಿದೆ. ಜನವರಿ 2026ರಲ್ಲಿ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ AERB ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ AK ಬಾಲಸುಬ್ರಹ್ಮಣ್ಯಂ. ಭಾರತದ ಮೊದಲ ಜೈವಿಕ ಸಂತೋಷದ ಜಿಲ್ಲೆ ಆಗಲಿರುವ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪೌನ್ಯೂರ್, ಅರುಣಾಚಲ್ ಪ್ರದೇಶ್. ಭಾರತ ಮತ್ತು ಫ್ರಾನ್ಸ್ ನೇತೃತ್ವದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISA ಸೇರಿದಂತೆ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಮೆರಿಕ. ಇದು ಅಮೆರಿಕ. ಜನವರಿ 2026ರಲ್ಲಿ ಭಾರತದ ಮೊದಲ ಮೀಸಲಾದ ಡಿಫೆಕ್ಟ್ ಸ್ಟಾರ್ಟಪ್ ನೀತಿ 2025-26 ಯಾವ ರಾಜ್ಯ ಅನಾವರಣಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಧಾರ್ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಸರಳ ರೀತಿಯಲ್ಲಿ ಸಾರ್ವಜನಿಕರಿಗೆ ತಲುಪಿಸಲು UIDAI ಯಾವ ಹೊಸ ಮಾಸ್ಕಟ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಉದಯ್ ಅಂದರೆ UIDAI ಅಂದಂಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉದಯ್ ಅಂದರೆ UIDAI ಆಧಾರ್ ಸೇವೆಗಳ ಬಗ್ಗೆ ಮಾಹಿತಿಯನ್ನು ಸರಳ ರೀತಿಯಲ್ಲಿ ಸಾರ್ವಜನಿಕರಿಗೆ ತಲುಪಿಸಲು ಇದೊಂದು ಆ್ಯಪನ್ನು ಅಂದರೆ ಈ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳ ಸಮಗ್ರ ವಿತರಣೆಗಾಗಿ ಪಂಖೂರಿ ಪೋರ್ಟಲನ್ನು ಯಾವ ಕೇಂದ್ರ ಸಚಿವರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅನ್ನಪೂರ್ಣದೇವಿ. ವಿಶ್ವಸಂಸ್ಥೆಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಮಾಧವ್ ಗಡ್ಗಿಲ್ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ನಿಧನರಾದರು. ಯಾವ ಕ್ಷೇತ್ರದಲ್ಲಿ ಅವರು ತಮ್ಮ ಪ್ರವರ್ತಕ ಸಂರಕ್ಷಣಾ ಕಾರ್ಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಪರಿಸರವಾದಿ ಮಾಧವ್ ಗಾಡ್ಗಿಲ್ ನಿಧನರಾಗಿದ್ದಾರೆ. ಅವರು ಭಾರತ ಶ್ರೇಷ್ಠ ಪರಿಸರ ಶಾಸ್ತ್ರಜ್ಞರಾಗಿದ್ದರು. ಪ್ರಶಸ್ತಿಗಳು ಮತ್ತು ಗೌರವಗಳು ನೋಡಿ ಪದ್ಮಶ್ರೀ ಇವರಿಗೆ 1981ರಲ್ಲಿ ಲಭ್ಯವಾಗಿತ್ತು. ಪದ್ಮಭೂಷಣ 2006ರಲ್ಲಿ. 2024ರಲ್ಲಿ ಅವರನ್ನು ಯುನೆಪ್ ಭೂಮಿಯ ಚಾಂಪಿಯನ್ಶಿಪ್ ಎಂದು ಘೋಷಿಸಿತು. ಅಂದರೆ 2024ರಲ್ಲಿ ಅವರನ್ನು ಯುನೆಪ್ ಭೂಮಿಯ ಚಾಂಪಿಯನ್ಶಿಪ್ ಎಂದು ಮಾಧವ್ ಗಾಡ್ಗಿಲ್ ಅವರನ್ನು ಘೋಷಿಸಿತು. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಖಿಲ ಭಾರತ ಹುಲಿ ಜನಗಣತಿ 2026ನ ಮೊದಲ ಹಂತವು ಯಾವ ರಾಜ್ಯದ ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಾರಂಭವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಈ ಜನಗಣತಿಯ ಪ್ರಮುಖ ಉದ್ದೇಶ ಹುಲಿಗಳ ಪರಿಸ್ಥಿತಿಯನ್ನು ದಾಖಲಿಸುವುದು. ನೋಡಿ AITE ಅಂತ 2026 ಅಂದರೆ ITE 2026 ರಾಷ್ಟ್ರೀಯ ವರದಿಯನ್ನು 2027ರಲ್ಲಿ ಪ್ರಕಟಿಸಲಾಗುವುದು. ಭಾರತದಲ್ಲಿ ಹುಲಿಗಣತಿಯನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ NTCA ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸುತ್ತದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ದೇಶದ ಮೊದಲ ಸಂಪೂರ್ಣ ಕಾಗದ ರಹಿತ ಜಿಲ್ಲಾ ನ್ಯಾಯಾಲಯವನ್ನು ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ವಯನಾಡ್, ಕೇರಳ.
ಜನವರಿ 2026ರಲ್ಲಿ ಬಿಡುಗಡೆಯಾದ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂದರೆ ICJS 2.0 ಶ್ರೇಯಾಂಕದಲ್ಲಿ ಯಾವ ರಾಜ್ಯ ಪೊಲೀಸರು ಅಗ್ರಸ್ಥಾನದಲ್ಲಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ICJS ಎಂದರೇನು? ಇದು ನ್ಯಾಯ ವ್ಯವಸ್ಥೆಯ ಪ್ರಮುಖ ಸ್ತಂಭಗಳಾದ ಪೊಲೀಸ್, ಈ ಕೋರ್ಟ್ಗಳು, ಈ ಪ್ರಿಸನ್ಸ್, ಈ ಫೋರೆನ್ಸಿಕ್ಸ್ ಮತ್ತು ಈ ಪ್ರಾಸಿಕ್ಯೂಷನ್ ಅನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಸಂಯೋಜಿಸುವ ರಾಷ್ಟ್ರೀಯ ವೇದಿಕೆಯಾಗಿದೆ. ಇಲ್ಲಿ ನೋಡಿ, ಶ್ರೇಯಾಂಕದಲ್ಲಿ ಮೊದಲ 3 ರಾಜ್ಯಗಳು ಉತ್ತರಾಖಂಡ್, ಹರಿಯಾಣ, ಅಸ್ಸಾಂ. ಜನವರಿ 2026ರಲ್ಲಿ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನ 2026 ಎಲ್ಲಿ ನಡೆಯಿತು? ಗುವಾಹಟಿ. ಇದು ಅಸ್ಸಾಂನ ಗುವಾಹಟಿಯಲ್ಲಿ ನಡೆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಥೀಮ್ ಭಾರತದ ಜವಳಿ ಅಂದರೆ ವಿಕಸನ, ಪರಂಪರೆ ಮತ್ತು ನಾವೀನ್ಯತೆ. ನೇಯ್ಗೆ ಬೆಳವಣಿಗೆ, ಪರಂಪರೆ ಮತ್ತು ನಾವೀನ್ಯತೆ ಎಂದರ್ಥ. ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂದರೆ NSO ಬಿಡುಗಡೆ ಮಾಡಿದ ಮೊದಲ ಮುಂಗಡ ಅಂದಾಜುಗಳ ಪ್ರಕಾರ 2025-26ರ ಹಣಕಾಸು ವರ್ಷದಲ್ಲಿ ಭಾರತದ ನಿಜವಾದ GDP ಬೆಳವಣಿಗೆ ದರ ಎಷ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 7.4. 23ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು 2026ರಲ್ಲಿ ಅತ್ಯುತ್ತಮ ನಟಿ ನಾಟಕ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಜೆಸ್ಸಿ ಬಕ್ಲಿ. 83ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅಗ್ರ ವಿಜೇತರು ನೋಡಿ ಫ್ರೆಂಡ್ಸ್. ಅತ್ಯುತ್ತಮ ಚಲನಚಿತ್ರ ಹ್ಯಾಮ್ಲೆಟ್ ಅಂತ ಇದೆ. ಅತ್ಯುತ್ತಮ ಚಿತ್ರ ಒನ್ ಬ್ಯಾಟರ್ ಆಫ್ಟರ್ ಅನದರ್. ಅತ್ಯುತ್ತಮ ನಿರ್ದೇಶಕ ಪಾಲ್ ಥಾಮಸ್ ಆ್ಯಂಡರ್ಸನ್. ಅದನಂತರ ಅತ್ಯುತ್ತಮ ನಟ ವ್ಯಾಗ್ನರ್ ಮೌರಾ. ಅತ್ಯುತ್ತಮ ನಟಿ ಜೆಸ್ಸಿ ಬಕ್ಲಿ. ಭಾರತ ಮೊದಲ ರಾಷ್ಟ್ರೀಯ ಸುಧಾರಿತ ಸ್ಫೋಟಕ ಸಾಧನ ದತ್ತಾಂಶ ನಿರ್ವಹಣಾ ವ್ಯವಸ್ಥೆ ಅಂದರೆ NIDMS ಅನ್ನು ಯಾರು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಅಮಿತ್ ಶಾ. ಭಯೋತ್ಪಾದಕ ದಾಳಿಗಳ ತನಿಖೆಗೆ ಸಹಾಯ ಮಾಡಲು ಭಾರತದ ಮೊದಲ ರಾಷ್ಟ್ರೀಯ IED ದತ್ತಾಂಶ ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವರ್ಚುವಲ್ ಆಗಿ ಉದ್ಘಾಟಿಸಿದರು. ಭಾರತವು ರೈಸಿನಾ ವಿಜ್ಞಾನ ರಾಜತಾಂತ್ರಿಕ ಉಪಕ್ರಮ 2026 ಯಾವ ನಗರದಲ್ಲಿ ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ರಾಷ್ಟ್ರೀಯ ಯುವ ದಿನ 2026 ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜನವರಿ 12. ಭಾರತದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ನಾಯಕ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು 1985ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತದೆ. 2026 ಥೀಮ್ ನೋಡಿ ಫ್ರೆಂಡ್ಸ್, ಸ್ವಯಂ ಬೆಳಗಿಸಿ ಜಗತ್ತನ್ನು ಪ್ರಭಾವಿಸಿ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೈಟಿ ಪರಮಶಕ್ತಿ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಯಾವ IITನಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ IIT ಮದ್ರಾಸ್. ವೆನೆಜುವೆಲಾದ ತೈಲ ಮತ್ತು ಅನಿಲ ವ್ಯಾಪಾರವನ್ನು ಹತ್ತಿಕ್ಕುವ ಅಭಿಯಾನದ ಭಾಗವಾಗಿ US ಮಿಲಿಟರಿ ಯಾವ ರಷ್ಯಾದ ಧ್ವಜವನ್ನು ಹೊಂದಿರುವ ತೈಲ ಟ್ಯಾಂಕರ್ ಅನ್ನು ವಶಪಡಿಸಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಮರಿನಾರಾ. ಅವತಾರ ಗ್ರೂಪ್ ಬಿಡುಗಡೆ ಮಾಡಿದ ಭಾರತದಲ್ಲಿ ಮಹಿಳೆಯರಿಗೆ ಉತ್ಪನ್ನ ನಗರಗಳು ಅಂದರೆ TCWI 2025 ವರದಿಯಲ್ಲಿ ಯಾವ ನಗರ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ದೇಶದಲ್ಲಿ ಮಹಿಳೆಯರಿಗೆ ಮುಂಬೈ ಮತ್ತು ಕೊಹಿಮಾ ಅತ್ಯಂತ ಸುರಕ್ಷಿತ ನಗರಗಳಾಗಿದ್ದರೆ ಪಾಟ್ನಾ ಮತ್ತು ದೆಹಲಿ ಅತ್ಯಂತ ಕಡಿಮೆ ಸುರಕ್ಷಿತ ನಗರಗಳಾಗಿವೆ. ಟಾಪ್ 5 ನಗರಗಳು ಇಲ್ಲಿ ನೋಡಬಹುದು ಫ್ರೆಂಡ್ಸ್. ಬೆಂಗಳೂರು, ಚೆನ್ನೈ, ಪುಣೆ ಮತ್ತು ಹೈದರಾಬಾದ್, ಮುಂಬೈಗಳಾಗಿವೆ. ಇದನಂತರ ನೋಡಿ ಫ್ರೆಂಡ್ಸ್, ನವದೆಹಲಿಯಲ್ಲಿ ಆಯೋಜಿಸಲಾಗುತ್ತಿರುವ ವಿಶ್ವ ಪುಸ್ತಕ ಮೇಳ 2026ರಲ್ಲಿ ಯಾವ ದೇಶವು ಗೌರವಾನ್ವಿತ ಅತಿಥಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕತಾರ್. ವಿಶ್ವ ಪುಸ್ತಕ ಮೇಳ 2026 ಆವೃತ್ತಿ ಇದು 53ನೇ ಆವೃತ್ತಿಯಾಗಿದೆ. ಈ ಇವೆಂಟ್ ದಿನಾಂಕ ಜನವರಿ 10ರಿಂದ ಜನವರಿ 18, 2020ವರೆಗೆ ನಡೆಯಿತು. ಮುಖ್ಯ ಥೀಮ್ ನೋಡಿ ಫ್ರೆಂಡ್ಸ್, ಭಾರತೀಯ ಮಿಲಿಟರಿ ಇತಿಹಾಸ ಅಂದರೆ ಶೌರ್ಯ ಮತ್ತು ಬುದ್ಧಿವಂತಿಕೆ 7 ಅಂತ. ಗೌರವ ಅತಿಥಿ ರಾಷ್ಟ್ರ ಕತಾರ್ ಇದೆ. ಫೋಕಸ್ ಕಂಟ್ರಿ ಸ್ಪೇನ್. ಅಣ್ಣಾಮಲೈ ಹುಲಿ ಅಭಯಾರಣ್ಯದಲ್ಲಿ ಹುಲಿ ಗಣತಿಯನ್ನು ಉತ್ತೇಜಿಸಲು ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ MS ಟ್ರಿಪ್ಸ್ ಅಪ್ಲಿಕೇಶನ್. MS ಟ್ರಿಪ್ಸ್ನ ಪೂರ್ಣ ಹೆಸರು ಹುಲಿಗಳ ಮೇಲ್ವಿಚಾರಣಾ ವ್ಯವಸ್ಥೆ, ತೀವ್ರ ರಕ್ಷಣೆ ಮತ್ತು ಪರಿಸರ ಸ್ಥಿತಿ ಅಂದರೆ ಅಭಿವೃದ್ಧಿ ನೋಡಿ ಫ್ರೆಂಡ್ಸ್. ಇಲ್ಲಿ ಇದನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ NTCA ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆ ಅಂದರೆ WII ಅಭಿವೃದ್ಧಿಪಡಿಸಿವೆ. ಜನವರಿ 2026ರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಶೋಕ್ ಲೇಲ್ಯಾಂಡ್ನ ಮೊದಲ ಮೀಸಲಾದ ಎಲೆಕ್ಟ್ರಿಕ್ ವೆಹಿಕಲ್ EV ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಿದರು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಲಕ್ನೋ, ಉತ್ತರ ಪ್ರದೇಶ್. ಭಾರತದ 45ನೇ ಅಂಟಾರ್ಟಿಕ್ ದಂಡಯಾತ್ರೆಯ ಭಾಗವಾಗಿ ಯಾವ ದೇಶದ ಸಂಶೋಧಕರು ಮೈತ್ರಿ ಸಂಶೋಧನಾ ಕೇಂದ್ರಕ್ಕೆ ಸೇರಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE.
ಜನವರಿ 2026ರಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿ ಕ್ಯಾನ್ಸರನ್ನು ಮೊದಲೇ ಪತ್ತೆ ಹಚ್ಚಲು ಆಶಾ ವ್ಯಾನ್ ಮೊಬೈಲ್ ಘಟಕವನ್ನು ಪ್ರಾರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಇಲ್ಲಿ ನೋಡಿ ಫ್ರೆಂಡ್ಸ್, ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತವು ಭಾರತದಲ್ಲಿ ತನ್ನ ಮೊದಲ ರಾಜತಾಂತ್ರಿಕರಾಗಿ ಯಾರನ್ನು ನೇಮಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೂರ್ ಅಹ್ಮದ್. ಪೊಂಗಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಜನವರಿ 2026ರಲ್ಲಿ ನಾಗರಿಕ ಮತ್ತು ಮಿಲಿಟರಿ ಸಂಸ್ಥೆಗಳ ನಡುವಿನ ಸಮನ್ವಯವನ್ನು ಹೆಚ್ಚಿಸಲು ಭಾರತೀಯ ಸೇನೆಯು ಶರ್ಡ್ ಪವರ್ ವ್ಯಾಯಾಮವನ್ನು ಎಲ್ಲಿ ನಡೆಸಿತು? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಪುಣೆ, ಮಹಾರಾಷ್ಟ್ರ. ಜನವರಿ 2026ರಲ್ಲಿ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ IATA ಸೇರಿದ 5ನೇ ಸಕ್ರಿಯ ಭಾರತೀಯ ವಿಮಾನಯಾನ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಕಾಶ್ ಏರ್. ಜನವರಿ 2026ರಲ್ಲಿ ನಾಸಾದ ಬಬಲ್ ಬಾಹ್ಯಾಕಾಶ ದೂರದರ್ಶಕವು ಬಾಹ್ಯಾಕಾಶದಲ್ಲಿ ಭೂತ ನಕ್ಷತ್ರ ಪುಂಜವನ್ನು ಕಂಡುಹಿಡಿದಿದೆ. ಈ ಆವಿಷ್ಕಾರಕ್ಕೆ ನೀಡಿದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಮೇಘ 9 ಅಂತ. ಮೇಘ ಕ್ಲೌಡ್ 9 ಅಂತ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೋರಾಟದ ಜೀವನದ ಕುರಿತು ಅಗ್ನಿ ಸಾರಸ್ಸುಲೋ ವಿಕಾಸಿನಂಚಿನ ಕಮಲಂ ದ್ರೌಪದಿ ಮುರ್ಮು ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರ್ಲಗಡ್ಡ ಲಕ್ಷ್ಮೀ ಪ್ರಸಾದ್. ಜನವರಿ 2026ರಲ್ಲಿ ಭಾರತಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಹೊಸ ರಾಯಭಾರಿಯಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸರ್ಗಿಯೋ ಗೋರ್. ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಭಾರತ ಸರ್ಕಾರವು ಯಾವ ವರ್ಷದ ವೇಳೆಗೆ ಬಾಲ್ಯ ವಿವಾಹದ ಹರಡುವಿಕೆಯನ್ನು 10% ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 2026. ಜನವರಿ 2026ರಲ್ಲಿ 28ನೇ ಕಾಮನ್ವೆಲ್ತ್ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವ ಅಧಿಕಾರಿಗಳ ಸಮ್ಮೇಳನ CSPOC ವನ್ನು ಯಾರು ಆಯೋಜಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಕಾಮನ್ವೆಲ್ತ್ನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವವರ 28ನೇ ಸಮ್ಮೇಳನ CSPOCಯ ಪೂರ್ಣ ರೂಪ ಸ್ಪೀಕರ್ಗಳು ಅಧ್ಯಕ್ಷತೆ ವಹಿಸುವ ಅಧಿಕಾರಿಗಳ ಸಮ್ಮೇಳನ. ಕಾಮನ್ವೆಲ್ತ್ನ ಆತಿಥ್ಯ ನಗರ ನೋಡಿ ಫ್ರೆಂಡ್ಸ್, ಇಲ್ಲಿ ನವದೆಹಲಿ ಇದೆ. ಅದನಂತರ ಉದ್ಘಾಟನೆ ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಹಿಸಿದ್ದರು. ಈ ಯಶಸ್ವಿ ಕಾರ್ಯಕ್ರಮದ ನಂತರ ಭಾರತವು ಮುಂದಿನ ಅಧ್ಯಕ್ಷತೆಯನ್ನು ಯುನೈಟೆಡ್ ಕಿಂಗ್ಡಮ್ನ UKಗೆ ಹಸ್ತಾಂತರಿಸಲಿದೆ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಜನವರಿ 2026ರಲ್ಲಿ ಕೃಷಿ ರಫ್ತುಗಳನ್ನು ಹೆಚ್ಚಿಸಲು ಅಪೇಡಾ ತನ್ನ ಇಲ್ಲಿ ನೋಡ್ಬೋದು ನೀವು ಅಪೇಡಾ ಇಲ್ಲಿ ನಿಮಗೆ ಹೊಸ ಪ್ರಾದೇಶಿಕ ಕಚೇರಿಯನ್ನು ಎಲ್ಲಿ ಉದ್ಘಾಟಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ರಾಯ್ಪುರ್, ಛತ್ತೀಸ್ಗಢ. ಜನವರಿ 2026ರಲ್ಲಿ ಯಾವ ದೇಶವು ವಿಶ್ವಸಂಸ್ಥೆಯ 7 ಏಜೆನ್ಸಿಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್. ಜನವರಿ 2026ರಲ್ಲಿ ಮಕರ ವಿಳಕ್ಕು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಜನವರಿ 2026ರಲ್ಲಿ ಭಾರತದ ಮೊದಲ ಸೌರಶಕ್ತಿ ಚಾಲಿತ ATM ವ್ಯಾನ್ TGV ಆನ್ ವೀಲ್ಸ್ ಅನ್ನು ಯಾವ ಬ್ಯಾಂಕ್ ಬಿಡುಗಡೆ ಮಾಡಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ತ್ರಿಪುರ ಗ್ರಾಮೀಣ ಬ್ಯಾಂಕ್. ತ್ರಿಪುರ ಗ್ರಾಮೀಣ ಬ್ಯಾಂಕ್ ಜನವರಿ 2026ರಲ್ಲಿ ಭಾರತ ಮೊದಲ ಸೌರಶಕ್ತಿ ಚಾಲಿತ ATM ವ್ಯಾನ್ ಅನ್ನು ಬಿಡುಗಡೆ ಮಾಡಿದೆ. ಜನವರಿ 2026ರಲ್ಲಿ ಭಾರತೀಯ ಸೇನೆಯು ತನ್ನ ಲಾಜಿಸ್ಟಿಕ್ ಮತ್ತು ದಾಸ್ತಾನು ನಿರ್ವಹಣೆಯನ್ನು ಆಧುನೀಕರಿಸಲು ಯಾವ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಡೈಮ್ ಡಿಪೋ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಅಭಿವೃದ್ಧಿಪಡಿಸಿದರು. ಇದನ್ನು ಭಾರತೀಯ ಸೇನೆ ಮತ್ತು BISN ಭಾಸ್ಕರಾಚಾರ್ಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ ಆ್ಯಂಡ್ ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. ಜನವರಿ 2026ರಲ್ಲಿ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಮೊದಲು AI ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸುವುದಾಗಿ ಯಾವ ಕಂಪನಿ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಲಯನ್ಸ್ ಜಿಯೋ ಕಂಪನಿ ಇದು ಜನವರಿ 2026ರಲ್ಲಿ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಪೀಪಲ್ ಫಸ್ಟ್ AI ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸುವುದಾಗಿ ಕಂಪನಿ ಘೋಷಿಸಿದೆ.
ಇದರಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಜನವರಿ 2026ರಲ್ಲಿ ಯಾವ ರಾಜ್ಯದ ಅನಂತಪುರಂ ದಾಳಿಂಬೆ GI ಟ್ಯಾಗ್ ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಜನವರಿ 2026ರಲ್ಲಿ ಫ್ಯಾಕ್ಸ್ ಸಿಲಿಕಾ ಸಂಘಟನೆಗೆ ಸೇರಲು ಭಾರತವನ್ನು ಆಹ್ವಾನಿಸುವುದಾಗಿ ಅಮೆರಿಕ ಘೋಷಿಸಿತು. ಫ್ಯಾಕ್ಸ್ ಸಿಲಿಕಾ ಪ್ರಾಥಮಿಕವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ ಪೂರೈಕೆ, ಅಂದರೆ ಸೆಮಿಕಂಡಕ್ಟರ್ ಪೂರೈಕೆ ಅನ್ನರ್ಥ. ಜನವರಿ 2026ರಲ್ಲಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯ ಫಲಾನುಭವಿಗಳಿಗಾಗಿ ಪೂರ್ಣ ಮೆಡಿಕ್ಲೈಮ್ ಆಯುಷ್ ಭೀಮಾ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಪರಿಪೂರ್ಣ ಮೆಡಿಕ್ಲೈಮ್ ಜೀವ ವಿಮಾ ಯೋಜನೆ ನೋಡಿ, ಇದನ್ನು ಪ್ರಾರಂಭಿಸಿದವರು ಯಾರು? ಹಣಕಾಸು, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಣಕಾಸು ಸೇವೆಗಳ ಇಲಾಖೆ ಅಂದರೆ DFS, ಹಣಕಾಸು ಸಚಿವಾಲಯ. ಉದ್ದೇಶ, ಇದು ಐಚ್ಛಿಕ ಆರೋಗ್ಯ ವಿಮಾ ಯೋಜನೆಯಾಗಿದ್ದು ಇದು ಅಸ್ತಿತ್ವದಲ್ಲಿರುವ CGHS ಸೌಲಭ್ಯಗಳಿಗೆ ಪೂರಕವಾಗಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ವೈದ್ಯಕೀಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ನಾಸಾದ ಆರ್ಟೆಮಿಸ್ 2 ಮಿಷನ್ನಲ್ಲಿ ಗಗನಯಾತ್ರಿಗಳು ಯಾವ ಸಿಬ್ಬಂದಿ ಕ್ಯಾಪ್ಸೂಲ್ನಲ್ಲಿ ಚಂದ್ರನಿಗೆ 10 ದಿನಗಳ ಪ್ರಮಾಣ ನೀಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಓರಿಯನ್ ಅಂತ. ಆರ್ಟೆಮಿಸ್ 2 ಎಂಬುದು ಆರ್ಟೆಮಿಸ್ ಕಾರ್ಯಕ್ರಮದ ಅಡಿಯಲ್ಲಿ ನಾಸಾದ ಮೊದಲ ಮಾನವ ಸಹಿತ ಕಾರ್ಯಾಚರಣೆಯಾಗಿದೆ. ಇದನ್ನು ನಾಸಾದ ಇದುವರೆಗಿನ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಸ್ಪೇಸ್ ಲಾಂಚರ್ ಸಿಸ್ಟಮ್ ಅಂದರೆ SLSನಿಂದ ಒಡಾವಣೆ ಮಾಡಲಾಗುವುದು. ಆರ್ಟೆಮಿಸ್ ಕಾರ್ಯಕ್ರಮವು ಚಂದ್ರನ ಮೇಲೆ ಶಾಶ್ವತ ಮಾನವ ಉಪಸ್ಥಿತಿಯನ್ನು ಸ್ಥಾಪಿಸುವುದು ಮತ್ತು ಭವಿಷ್ಯದ ಮಂಗಳ ಕಾರ್ಯಾಚರಣೆಗಳಿಗೆ ಅಡಿಪಾಯ ಹಾಕುವ ಗುರಿಯನ್ನು ಹೊಂದಿದೆ. ಜನವರಿ 2026ರಲ್ಲಿ ನಡೆದ 16ನೇ ASEAN ಅಂದರೆ ಏಷ್ಯನ್ ರಕ್ಷಣಾ ಮಂತ್ರಿಗಳ ಸಭೆ ಪ್ಲಸ್ ತಜ್ಞರ ಕಾರ್ಯ ಗುಂಪು ಅಂತಿಮ ಯೋಜನಾ ಸಮ್ಮೇಳನ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಜನವರಿ 2026ರಲ್ಲಿ ಕಾಡು ಪ್ರಾಣಿಗಳ ವಿನಿಮಯಕ್ಕಾಗಿ ಅಂತಾರಾಜ್ಯ ಒಪ್ಪಂದಕ್ಕೆ ಯಾವ ಭಾರತೀಯ ರಾಜ್ಯಗಳು ಸಹಿ ಹಾಕಿವೆ? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮತ್ತು ಅಸ್ಸಾಂ. ಈ ಒಪ್ಪಂದದ ಅಡಿಯಲ್ಲಿ 50 ಕಾಡು ಎಮ್ಮೆಗಳು, 2 ಘೇಂಡಾಮೃಗಗಳು ಮತ್ತು 3 ನಾಗೂರ ಹಾವುಗಳು ಅಸ್ಸಾಂನಿಂದ ಮಧ್ಯಪ್ರದೇಶಕ್ಕೆ ಬರಲಿವೆ. ಮಧ್ಯಪ್ರದೇಶ ಅಸ್ಸಾಂಗೆ 2 ಹುಲಿಗಳು ಮತ್ತು 6 ಮೊಸಳೆಗಳನ್ನು ನೀಡಲಿದ್ದು, ಇದರಿಂದ ಎರಡೂ ರಾಜ್ಯಗಳ ವನ್ಯಜೀವಿ ಮತ್ತು ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಬಹುದು. ಜನವರಿ 2026ರಲ್ಲಿ ಭಾರತ ಯಾವ ರಾಜ್ಯದಲ್ಲಿ ನಿಪಾ ವೈರಸ್ ಸೋಂಕಿನ ಶಂಕಿತ ಪ್ರಕರಣಗಳು ವರದಿಯಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಟಾಪ್ 72 ಪ್ರಶ್ನೆಗಳು. ಏನು ಟಾಪ್ 72 ಪ್ರಶ್ನೆಗಳಿದೆ. ಇದು ನಿಮಗೆ PC, PSI, FD, SDA, ಗ್ರೂಪ್ C, KE, ಅದಲ್ಲದೆ SSC, MTS, SSC, GD, ದಿಲ್ಲಿ ಪೊಲೀಸ್, ರೈಲ್ವೆ ಗ್ರೂಪ್ D ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರಿ. ಯಾಕೆಂದರೆ ತುಂಬ ಹೆಲ್ಪ್ಫುಲ್ ಆದಂಥ ಪ್ರಶ್ನೆಗಳಿದೆ. ನಾನು ಈಗ ಜನವರಿ 12ರಿಂದ ಜನವರಿ 18ರವರೆಗಿನ ಟಾಪ್ 72 ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.